ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಮಾತೃ ಹೃದಯಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನ ಎಲ್ಲರಲ್ಲೂ ಕೂಡ ಈಗ ಅತೀವವಾದ ನೋವು. ಈ ಹೊತ್ತಿಗೆ ಹರದನಹಳ್ಳಿಯತ್ತ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಹೊರಟಿದೆ. ಬೆಂಗಳೂರಿನ ಪದ್ಮನಾಭನಗರದಿಂದ ಅಂತಿಮ ಯಾತ್ರೆ ಹರದನಹಳ್ಳಿಯತ್ತ ಹೊರಟಿದೆ. ಬೆಂಗಳೂರಿನ ಮಾರ್ಗ ಮಧ್ಯದಲ್ಲಿ ಜನರು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ಯಾತ್ರೆ ವಾಹನವನ್ನ ನಿಲ್ಲಿಸಿ ಜನರು ಗೌರವ ನಮನವನ್ನ ಸಲ್ಲಿಸಿದ್ದಾರೆ. ಅಂತಿಮ ಯಾತ್ರೆ ವಾಹನದಲ್ಲಿ ತಾಯಿ ಪಕ್ಕದಲ್ಲೇ ಎಚ್ಡಿಕೆ ನಿಂತ್ಕೊಂಡಿದ್ದಾರೆ. ಕುಮಾರಸ್ವಾಮಿಗೆ ಸಹೋದರಿ ಅನಸೂಯ ಸಾಥ್ ಕೊಟ್ಟಿದ್ದಾರೆ. ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೃಶ್ಯದಲ್ಲಿ ತಾವೇನ್ ಗಮನಿಸ್ತಾ ಇದ್ದೀರಲ್ಲ, ಹರದನಹಳ್ಳಿಯತ್ತ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ವಾಹನ ಸಾಗುತ್ತಿದ್ರೆ ಪಕ್ಕದಲ್ಲೇ ಎಚ್ಡಿ ಕುಮಾರಸ್ವಾಮಿ ಅವರ ಮಗ ಎಚ್ಡಿ ಕುಮಾರಸ್ವಾಮಿ ಅವರು ಕುಳಿತುಕೊಂಡಿದ್ದಾರೆ. ಅವರ ಪಕ್ಕದಲ್ಲಿ ಸಹೋದರಿ ಅನಸೂಯ ಅವರು ಕೂಡ ಜೊತೆಗಿದ್ದಾರೆ. ಹರದನಹಳ್ಳಿಯತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಯಾತ್ರೆಯ ಮೂಲಕ ಹೋಗುತ್ತಿದ್ರೆ ಆ ಯಾತ್ರೆ ಸಾಗುವಂತ ರಸ್ತೆ ಪಕ್ಕದಲ್ಲಿ ಜನಸಾಮಾನ್ಯರು ಅವರೆಲ್ಲ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಲೈವ್ ದೃಶ್ಯವನ್ನ ನೋಡ್ತಾ ಇದ್ರಿ. ಬೆಂಗಳೂರಿನ ಪದ್ಮನಾಭನಗರದಿಂದ ಅಂತಿಮ ಯಾತ್ರೆ ಹರದನಹಳ್ಳಿಯತ್ತ ಸಾಗುತ್ತಿದೆ. ಬೆಂಗಳೂರಿನ ಮಾರ್ಗ ಮಧ್ಯದಲ್ಲಿ ಜನ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ನೋಡಿ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಗಂಟೆಗಳಲ್ಲಿ ಹರದನಹಳ್ಳಿಯನ್ನ ತಲುಪುತ್ತೆ. ಅಲ್ಲೂ ಕೂಡ ವಿಶೇಷವಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ.